ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುನೀತ್ ಲಕ್ಷ್ಮಿ ಹಾಸನ್ ವ್ಲಾಗ್ಸ್. ನಾವು ಮಾರನೇ ದಿನ ಅಮ್ಮನ ಮನೆಗೆ ಹೋಗಿದ್ವಲ್ಲ, ಅದ್ರ ಮಾರನೇ ದಿನ ಬೆಳಗ್ಗೆ ತಿಂಡಿ ಟೊಮೊಟೊ ಬಾತ್ ಮಾಡ್ಕೊಂಡಿದ್ವಿ. ಸೊ ಟೊಮೊಟೊ ಬಾತ್ ಎಲ್ಲ ತಿಂದಾದ್ಮೇಲೆ ತಮ್ಮ ತಲೆ ಮಟನ್ ತೊಗೊಂಬಂದಿದ್ದ. ನಮ್ಮ ಕಡೆ ಹಾಸನ ಕಡೆ ಎಲ್ಲ ತಲೆ ಮಟನ್ ಅಷ್ಟು ಚೆನ್ನಾಗಿರಲ್ಲ ನನ್ನ ಪ್ರಕಾರ, ಬಟ್ ಶಿವಮೊಗ್ಗದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಅಲ್ಲಂದರೆ ಈ ಬನ್ನೂರು ಕುರಿ ಆ ಥರ ಕುರಿ ಮಟನ್ ಸಿಗೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ಕುರಿ ಮಟನ್ ಸಾರನ್ನ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಎಲ್ಲ ತಿಂಡಿ ಎಲ್ಲ ತಿಂದಾದ್ಮೇಲೆ ಕುರಿ ಮಟನ್ ಸಾರನ್ನ ಮಾಡ್ಕೊಂಡಿದ್ವಿ. ತಲೆ ಮಟನ್ ಸಾರು. ಸೊ ಅದನ್ನು ನಾರ್ಮಲ್ ನಾವು ಮಟನ್ ಸಾರು ಯಾವ ರೀತಿ ಮಾಡ್ತೀವಿ ಅದೇ ರೀತಿನೇ ಮಾಡ್ತೀವಿ. ಇದಕ್ಕೆ ಗಸಗಸೆ ಮತ್ತು ಎಕ್ಸ್ಟ್ರಾ ಗಸಗಸೆ ಅವೆಲ್ಲ ಮಟನ್ ಸಾರಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಇಲ್ಲಿ ಕೂಡ ನಾನು ಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ರುಬ್ಕೊಂಡು ಹಾಕಿದ್ದೀನಿ. ತುಂಬಾ ಚೆನ್ನಾಗಿತ್ತು ಸಾಂಬಾರು ಕೂಡ. ಹಾಗೆಯೇ ಹೆಂಗಿದ್ರು ಹೋಗಿದ್ವಿ ಅಂತ ಅಂದ್ಬಿಟ್ಟು ನಾವು ಶಿವಮೊಗ್ಗದ ಸಿಂಹಧಾಮಕ್ಕೆ ಹೋಗಿದ್ವಿ. ಫಸ್ಟ್ ಟೈಮು ನಾನು ಶಿವಮೊಗ್ಗದಲ್ಲಿದ್ದೆ, ನಾನು ಸಿಂಹಧಾಮಕ್ಕೆ ಹೋಗಿರಲಿಲ್ಲ. ಸೊ ಈ ಸರಿ ಸುಮ್ಮನೆ ಮನೇಲಿ ಟೈಮ್ ಪಾಸ್ ಯಾಕೆ ಮಾಡೋದು, ಒಂದ್ಸರಿ ನೋಡ್ಕೊಂಡು ಬಂದ್ಬೇಡ ಅಂತ ಎಲ್ಲ ಹೊರಟಿದ್ವಿ. ಸೊ ಇಲ್ಲಿ ತಲೆ ಮಟನ್ ಸಾರು ರೆಡಿ ಆಗ್ತಾ ಇದೆ. ಈಗ ಮತ್ತೆ ಕಾಯಿ ಎಲ್ಲ ಹಾಕ್ಬಿಟ್ಟು ಮತ್ತಿನ್ನೊಂದ್ಸರಿ ವಿಷಲ್ನ ಒಡಿಸ್ಕೊಬೇಕು ಅಷ್ಟೇ. ಇದು ಕುರಿ ಮಟನ್ ಅದರಿಂದ ಬೇಗನೆ ಬೇಯುತ್ತೆ ಕೂಡ, ತುಂಬ ಚೆನ್ನಾಗೂ ಕೂಡ ಬೇಯುತ್ತೆ. ಹಾಗೆ ನನ್ನ ತಮ್ಮ ಮಕ್ಕಳ ಹತ್ರ ಕಾಲೆಲ್ಲ ಒತ್ತಿಸ್ಕೊತಿದ್ದಾನೆ. ಆಮೇಲೆ ಇದು ನೋಡಿ ಬೆಕ್ಕು, ಇದು ಎಲ್ಲ ಹೊರಗಡೆ ಸಿಕ್ಕಿದ ಬೆಕ್ಕು, ಅದನ್ನು ತಗೊಂಬಂದು ಮನೇಲಿ ಸಾಕ್ತಾ ಇದ್ದಾರೆ. ತುಂಬ ಅಂದರೆ ತುಂಬಾ ಸಾಧು ಈ ಬೆಕ್ಕು. ನೆಕ್ಸ್ಟ್ ನಾವೀಗ ಎಲ್ಲ ಮಟನ್ ಸಾರು ತಲೆ ಮಟನ್ ಸಾರು ತಿನ್ಕೊಂಡು ಹಂಗೇನೆ ನಾವು ಸಿಂಹಧಾಮಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಮಧ್ಯಾಹ್ನ 1:30-2 ಗಂಟೆ ಆಗ್ತಾ ಬಂದಿತ್ತು. ಸೊ ಎಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಒಂದು 1/4 ಗಂಟೆ 20 ನಿಮಿಷ ಜರ್ನಿ ಅಷ್ಟೇ ಶಿವಮೊಗ್ಗ ಸಿಟಿಯಿಂದ. ಹಾಗೆಯೇ ಇಲ್ಲಿ ನಾವು ಪಾರ್ಕಿಂಗಿಂದು ಇದು ತಗೊಬೇಕು. ಸೊ ಅಲ್ಲಿಂದ ನಾವು ಒಳಗೆ ಹೋಗಿ ಅಲ್ಲಿ ನಾವು ಎಂಟ್ರೆನ್ಸಿಗೆ ಟಿಕೆಟ್ ತೊಗೊಬೇಕು. ಒಬ್ಬರಿಗೆ 80 ಅನಿಸುತ್ತೆ, 80-100 ಹೇಳಿದರು. 80. ಆಮೇಲೆ ಇದರಲ್ಲಿ ನಾವು ಝೂ ಅಲ್ಲಿ ಸುತ್ತಾಡೋಕ್ಕೆ ಅಂತಲೇ ವೆಹಿಕಲ್ಸ್ ಇರುತ್ತೆ, ಅದಕ್ಕೆಲ್ಲ ಜಾಸ್ತಿ ಇರುತ್ತೆ ಕಾಸ್ಟು. ಸೊ ನಾವು ಬೇಡ ಅಂತಂದ್ಬಿಟ್ಟು ಜಸ್ಟ್ ನಾವು ಎಂಟ್ರಿ ಟಿಕೆಟ್ ತೊಗೊಂಡ್ವಿ. ಇದು ಹೋದ ತಕ್ಷಣ ಇಲ್ಲಿ ವಾಟರ್ ಸ್ಪ್ರಿಂಕ್ ಆಗೋದು, ಬೇಸಿಗೆಗಾಲ ಅಲ್ವಾ, ಸೊ ಹಂಗಾಗಿ ಅದನ್ನೆಲ್ಲ ಇಟ್ಟಿದ್ರು ಅಲ್ಲಿ. ಆಮೇಲೆ ಇಲ್ಲಿ ನಮಗೆ ಅದ್ರದ್ದು ಅಮೌಂಟು ಎಷ್ಟು ಅಂತ ಹಾಕಿರ್ತಾರೆ. ಸೊ ಇಲ್ಲಿ ನಾವು ಎಂಟ್ರೆನ್ಸಲ್ಲಿ ಟಿಕೆಟ್ ತೊಗೊಂಡು ಹೊರಟ್ವಿ. ಇಲ್ಲಿ ನೀರೆಲ್ಲ ಸ್ಪ್ರಿಂಕ್ ಆಗ್ತಿತ್ತು. ಸೊ ಬೇಸಿಗೆ ಬೇರೆ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಸಿಗಲಿ ಅಂದ್ಬಿಟ್ಟು ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಹಾಗೆ ಮುಂದೆ ಹೊರಟ್ವಿ. ನಮಗೆ ಫಸ್ಟ್ ಸಿಕ್ಕಿದ್ದೆ ಉಡ ಅಂತಾರಲ್ಲ ಅದು, ಆಮೇಲೆ ಬಾವು, ಇದು ಗಿಡಗ, ಆಮೇಲೆ ನವಿಲು, ಎಷ್ಟೊಂದು ಥರ ವೆರೈಟೀಸ್ ಇದ್ವು. ಇದು ನೋಡಿ, ಇದು ಗಿಳಿ, ತುಂಬ ಚೆನ್ನಾಗಿತ್ತು. ಹಾಗೆಯೇ ವೆರೈಟೀಸ್ ಪಕ್ಷಿಗಳು ನೋಡಿ, ಇದು ಬಾತುಕೋಳಿಯಲ್ಲೇ ವೆರೈಟಿ. ಇದು ಕೆಲವೊಂದು ಬಿಳಿ ಇರುತ್ತೆ, ಇನ್ನು ಕೆಲವು ಈ ಕಲರು. ಹಾಗೆಯೇ ಇಲ್ಲಿ ನೋಡಿ, ಇದು ಮೊಸಳೆ. ಮೊಸಳೆ ನೋಡ್ಬಿಟ್ರೆ ನಿಜವಾಗ್ಲೂ ಅದು ಮೊಸಳೆ ಅಂತ ಅನ್ಸೋದಿಲ್ಲ, ಯಾಕೆಂದರೆ ಒಳ್ಳೆ ಕಲ್ಲು ಬಿದ್ದಂಗೆ ಬಿದ್ದಿರುತ್ತೆ ನೋಡಿ. ಇದು ಮೊಸಳೆ ಮರಿ. ಅಂದರೆ ಅದು ಹೆಂಗಿರುತ್ತೋ ಹಂಗೆ ಇರ್ತವೆ, ಒಳ್ಳೆ ಏನು ಚಲನ ಏನೂ ಇರೋದ ಆ ಥರ ಬಿದ್ದಿರ್ತವೆ ಮೊಸಳೆಗಳಂತೂ. ಇದು ಜಿಂಕೆ. ಹಾಗೆ ಇದು ಈ ಕತ್ತೆ ಕಿರುಬನ ನರಿನ ಏನೋ ಅಂತಾರೆ, ಅದು ನರಿ ಅನಿಸುತ್ತೆ ಮೋಸ್ಟ್ಲಿ, ನರಿ. ಹಾಗೆಯೇ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಸ್ವಲ್ಪ ತುಂಬ ದೂರ ನಡಿಬೇಕು ಅಲ್ಲಿ. ವೆಹಿಕಲ್ಸಿಗೆ ಇದು ಮಾಡಿಕೊಂಡ್ರೆ ವೆಹಿಕಲ್ಸಲ್ಲೇ ಕರ್ಕೊಂಡು ಹೋಗ್ತಾರೆ, ಬಟ್ ನಾವು ವೆಹಿಕಲಲ್ಲಿ ಹೋಗಲಿಲ್ಲ, ನಡ್ಕೊಂಡೇ ಹೋದ್ವಿ. ರೋಡೆಲ್ಲ ಚೆನ್ನಾಗಿದೆ. ಹಾಗೆ ಇದು ಬಂದು ಸಿಂಹ, 2 ಸಿಂಹ ಇದೆ ಅಲ್ಲಿ ಸಿಂಹಧಾಮದಲ್ಲಿ. ಹಾಗೆ ಹುಲಿ, ಚಿರತೆ ನೋಡಿ. ಇಲ್ಲಿ ಹುಲಿ ಹೆಂಗೆ ಬಿದ್ದಿದೆ ಅಂದರೆ ಒಳ್ಳೆ ಚೆನ್ನಾಗಿ ಹೊಟ್ಟೆ ತುಂಬ ತಿಂದ್ಬಿಟ್ಟು ಹಂಗೆ ಕಾಲು ಎತ್ಕೊಂಡು ಮಲ್ಕೊಂಬಿಟ್ಟಿದೆ. ಹಾಗೆಯೇ ಇಲ್ಲಿ ಒಂದು ಫಿಶ್ ಟ್ಯಾಂಕ್ ಥರ ಮಾಡಿದ್ದಾರೆ, ಸಣ್ಣದು ಬಸ್ಸಲ್ಲಿ ಫಿಶ್ ಇಟ್ಟಂಗೆ. ಇದು ತುಂಬಾ ಚೆನ್ನಾಗಿದೆ. ಅಂದರೆ ಆ್ಯಕ್ಚುಲಿ ಈ ಸತ್ತಿರೋ ಪ್ರಾಣಿಗಳ ಚರ್ಮ
ಅದರದ್ದು ಹಲ್ಲು ಅದು ಏನು ಅವಶೇಷಗಳು ಇರುತ್ತಾ ಅದನ್ನೆಲ್ಲ ಈ ರೀತಿ ಮಾಡಿ ಇಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಯಾರು ಹೋಗೋರಿದ್ರೆ ಆರಾಮಾಗಿ ಇದನ್ನು ನೋಡ್ಕೊಂಡ್ ಬರ್ಬೋದು. ತುಂಬ ಚೆನ್ನಾಗಿದೆ. ಸಿಂಹ, ಚಿರತೆ, ಹುಲಿ ಇವುಗಳ ಚರ್ಮ ಎಲ್ಲ ಅವರು ಇದು ಮಾಡಿಕೊಂಡು, ಆಮೇಲೆ ಇದು ನೋಡಿ ಆನೆದು ಸೊಂಡ್ಲು, ಅದ್ರ ಕಾಲು, ಹಾಗೆಯೇ ಇದು ಕೂಡ ಹುಲಿ, ಹಾಗೆ ಕಾಡೆಮ್ಮೆ, ಜಿಂಕೆ, ಪ್ರತಿಯೊಂದು ಏನು ಪ್ರಾಣಿ ಇದೆಯವೆ, ಕರಡಿ, ಕರಡಿದು ಅಷ್ಟೇ. ಇದೆಲ್ಲ ರಿಯಲ್ ಚರ್ಮ, ಅವುಗಳದ್ದು ಕಣ್ಣು ಅವೆಲ್ಲ ಹಾಳಾಗಬಾರ್ದು ಅನ್ನಂಗೆ ನೀಟಾಗಿ ಈ ರೀತಿ ನೋಡಿ, ಈ ರೀತಿ ಸೇಮ್ ನಮಗೆ ಅದು ಪ್ರಾಣಿ ಅಂತಾನೆ ಅನ್ಸುತ್ತೆ, ಬಟ್ ಅದು ಚರ್ಮ ಅವೆಲ್ಲ ಯೂಸ್ ಮಾಡಿಕೊಂಡು ಈ ರೀತಿ ಇದನ್ನ ಮಾಡಿದ್ದಾರೆ. ಇಲ್ಲಿ ಕಾಣುತ್ತೆ ನೀಟಾಗಿ ಹೊಲಿಗೆ ಹಾಕಿರೋದು. ಇದು ಕರಡಿ, ಇದು ಹುಲಿ ಮರಿ, ಆನೆ ಕಾಲು ಇಟ್ಟಿದ್ದಾರೆ ನೋಡಿ, ಸುತ್ತಲ ಆನೆ ಕಾಲು. ಇದು ಜಿಂಕೆ, ಆಮೇಲೆ ಇದನ್ನ ಕಡವೆನೋ ಏನೋ ಅಂತಾರಲ್ಲ ಅದು, ಇದು ತುಂಬಾನೇ ಇಟ್ಟಿದ್ದಾರೆ ನೋಡಿ. ಇದು ಅಷ್ಟೇನೆ ಆನೆದು ಸೊಂಡ್ಲು, ಒಂದು ರೌಂಡ್ ಪೂರ್ತಿ ಪ್ರಾಣಿಗಳ ಚರ್ಮ ಎಲ್ಲ ಇರುತ್ತೆ. ನನಗೆ ತುಂಬಾ ಅಂದ್ರೆ ಇದಾಗಿದ್ದು ಹಾವಿಂದು ಈ ಕಾಳಿಂಗ ಸರ್ಪ ಅಂತಾರಲ್ಲ, ಅದನ್ನು ಎಷ್ಟು ರಿಯಲಿಸ್ಟಿಕ್ ಆಗಿ ಇಟ್ಟಿದ್ದಾರೆ ಅಂದ್ರೆ ಅಪ್ಪ, ನೋಡಿದ್ರೆ ಅದು ನನಗೆ ಒಂದ್ಸರಿ ಭಯ ಅನ್ಸ್ಬಿಡುತ್ತೆ. ಆ ರೀತಿ ನೋಡಿ, ಇದು ಹಾವಿನ ಚರ್ಮ ಕೂಡ ಈ ರೀತಿ ಹಾಕಿ ಇಟ್ಟಿದ್ದಾರೆ. ಆಮೇಲೆ ಇದು ಎಂಟ್ರೆನ್ಸ್ ಅಲ್ಲಿ ರೀತಿ ಆನೆ ದಂತ. ಆಮೇಲೆ ಒಬ್ರು ಮೊನ್ನೆ ಇದಾಯ್ತು, ಇದೇನಂತಾರ, ನೀರಾನೆ, ಉಷ್ಟ್ರ ಪಕ್ಷಿ, ತುಂಬಾ ಇದಾವೆ ಅಲ್ಲಿ ಉಷ್ಟ್ರ ಪಕ್ಷಿಗಳಂತೂ ತುಂಬಾ. ಹಾಗೇನೆ ಇಲ್ಲಿ ಮಕ್ಕಳು ಆಟ ಆಡೋಕ್ಕೆ, ಸ್ಪೆಂಡ್ ಮಾಡೋಕ್ಕೆ ಎಲ್ಲ ಇದು ಆಟ ಪ್ಲೇ ಗ್ರೌಂಡ್ ಇದೆ. ಹಾಗೇನೆ ಇಲ್ಲಿ ಹೊರಗಡೆ ಕೊಂಬುಗಳು ಇಟ್ಟಿದ್ರು, ತುಂಬಾನೇ ವೆಯ್ಟ್ ಇತ್ತು ಕೊಂಬು. ಇವು ನೋಡಕ್ ಅಷ್ಟೇ ಹೆಂಗಿದೆ, ತುಂಬಾನೇ ವೆಯ್ಟ್ ಇತ್ತು ನೋಡಿ. ಒಂದ್ಸರಿ ನಾವು ಈ ರೀತಿ ಇಟ್ಕೊಂಡ್ವಿ, ಯಾವ ರೀತಿ ಕಾಣುತ್ತೆ ಕೋಡು ಅಂತ ಒಂದ್ಸರಿ ಈ ರೀತಿ ನೋಡ್ಕೊಂಡ್ವಿ. ಹಾಗೇನೆ ಟೈಮ್ ಆಯಿತು. ಇದೇನೆ ನಾನು ಹೇಳಿದ್ದು, ಈ ರೀತಿ ವೆಹಿಕಲಲ್ಲಿ ಕೂಡ ನಮ್ಗೆ ಕರ್ಕೊಂಡು ಹೋಗ್ತಾರೆ, ಬಟ್ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ತಗೊತಾರೆ. ಅಲ್ಲಿ ವೆಹಿಕಲ್ಸಲ್ಲಿ ನೋಡಿ ಜನ ಎಲ್ಲ ಹೋಗ್ತಾ ಇದ್ದಾರೆ, ಬಟ್ ಅಲ್ಲಿ ರಿಯಲ್ ಎಸ್ಟೇಟ್ ಹತ್ರನೇ ಸಿಗುತ್ತೆ ಅಂತಾರೆ. ಹಾಗೇನೆ ಎಲ್ಲ ನಾವು ಮುಗಿಸ್ಕೊಂಡು ಡೈರೆಕ್ಟಾಗಿ ರೈಲ್ವೆ ಸ್ಟೇಷನಿಗೆ, ಹಾಸನಿಗೆ ಬಂದ್ವಿ. ಸೊ ಹಾಸನಿಗೆ ಹೋಗ್ಬೇಕು ಅಂತ ಟ್ರೈನ್ ಕೂಡ ಬಂತು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನೊಂದು ವ್ಲಾಗು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.